ಇನ್ನು 200 ಕಡಿಮೆ 200 ರೌಂಡ್ ಕಡಿಮೆ ಆಗುತ್ತೆ. ಒಂದೊಂದು ಕಡೆ ಬರೀ 250 ಇದೆ. ಇದು ಜಾಸ್ತಿ ಇದೆ, ಹೈಯೆಸ್ಟ್ ಇರೋದು 200 ಇದೆ ಜಾಸ್ತಿ. ಸೊ ಇಲ್ಲಿ ನಮ್ಮ ಇದನ್ನ ಮೈಕ್ರೋ ಅಬ್ಸರ್ವರ್ ಆ ಕಡೆ ಇಲ್ಲಿ ನಾವು ಮತ್ತೆ ಕ್ಯಾಂಡಿಡೇಟ್ ಮತ್ತು ಅವರ ಎಲೆಕ್ಷನ್ ಏಜೆಂಟ್ ಕೂಡ ಇಲ್ಲಿನೂ ಕೂತ್ಕೊಳ್ಳೋದಕ್ಕೆ ಅವಕಾಶ ಕೂತ್ಕೊಳ್ತಾರೆ. 14 ಟೇಬಲ್ಗಳನ್ನು ಹಾಕಿದ್ದೇವೆ. ಪ್ರತಿ ರೌಂಡ್ ವೈಸ್ ಕೂಡ ಅಲ್ಲಿ ಬೇಬಿ ಪ್ಯಾಟ್ ಅಂತ ಒಂದು ಸಪ್ರೇಟ್ ಇದು ಮಾಡಿದ್ದೇವೆ. ಲಾಸ್ಟ್ಗೆ ಬೇಬಿ ಪ್ಯಾಟ್ ಎಲ್ಲ ಇಲ್ಲಿ ಇದರಲ್ಲಿ ಅದಕ್ಕೆ ಸಪ್ರೇಟ್ ಅದರಲ್ಲಿ ಸ್ಲಿಪ್ ಕೌಂಟ್ ಮಾಡ್ತಲ್ಲ, ಹೊರಗೆ ಹೋಗ್ಬಾರ್ದು ಅಂತ ಇದರೊಳಗೆ ಕೌಂಟ್ ಮಾಡಿ. ಸೊ ದಟ್ ಏನು ಸರ್ಕ್ಯೂಟ್ ಏನು ಸ್ಲಿಪ್ಸ್ ಎಲ್ಲ ಹಾರಿಗೆ ಹೋಗ್ಬಾರ್ದು. ಪ್ರತಿಯೊಂದಕ್ಕೂ CCTV ಇದೆ. ಸೊ ಲಾಸ್ಟ್ ಟೈಮ್ ಮಾಡಿದ್ವಿ ಇಲ್ಲ, ಹಿಂದೆ ಟೇಬಲ್ ಪ್ರತಿ ಟೇಬಲ್ ಸೊ ದಟ್ ಇದು ಪ್ರತಿ ಟೇಬಲ್ಗೂ ಇರುತ್ತೆ. ಇದು ಕ್ಯಾಂಡಿಡೇಟ್ ಕೂಡ ಕೂತು ನೋಡಬಹುದು. ಅವತ್ತು ಬೆಳಗ್ಗೆ 6 ಗಂಟೆಯಿಂದನೇ ನಾವು ಏನು ಮತಪೆಟ್ಟಿಗೆಗಳು ಎಲ್ಲ ನಮ್ಮ ಭದ್ರತಾ ಸ್ಟ್ರಾಂಗ್ ರೂಮ್ಗಳಲ್ಲಿದೆ, ಅದನ್ನು ನಾವು ಎಲ್ಲ ಕ್ಯಾಂಡಿಡೇಟು ಮತ್ತು ಅವರ ಏಜೆಂಟು ಮತ್ತು ಚುನಾವಣಾ ಆಯೋಗದ ಸಾಮಾನ್ಯ ವೀಕ್ಷಕರ ಅವರ ಸಮ್ಮುಖದಲ್ಲಿ ಅದನ್ನು ನಾವು ತೆರೆಯುತ್ತೇವೆ. ಒಟ್ಟು 17 ಇದನ್ನು ರೂಮ್ಸ್ಗಳು ಇದೆ. 8 ನಮ್ಮದು ಅಸೆಂಬ್ಲಿ ಕ್ಷೇತ್ರ ಮತ್ತು 1 ಪೋಸ್ಟಲ್ ಬ್ಯಾಲೆಟನ್ನು ಕೂಡ ಅದನ್ನು ಕೂಡ ನಾವು ಲಾಕನ್ನು ನಾವು ಮಾಡಿದ್ದೇವೆ. ಸೊ ತಮಗೆ ಗೊತ್ತಿರೋ ಹಾಗೆ ಒಟ್ಟು ಚಲಾಯಿಸಿದ ಮತಗಳು 13,75,283 ನಮ್ಮ EVM ಅಲ್ಲಿ ಚಲಾವಣೆ ಆದ ಮತಗಳು, ಮತ್ತು ನಮಗೆ ಪೋಸ್ಟಲ್ ಬ್ಯಾಲೆಟ್ ಇಡೀ ಕರ್ನಾಟಕದಲ್ಲೇ ಅತ್ಯಧಿಕ ಮತಗಳು ನಮಗೆ ಬಂದಿದ್ದಾವೆ. ಪೋಸ್ಟಲ್ ಬ್ಯಾಲೆಟ್ ಮತ್ತು ಎಲೆಕ್ಟ್ರಾನಿಕಲಿ ಟ್ರಾನ್ಸ್ಮಿಟೆಡ್ ಪೋಸ್ಟಲ್ ಬ್ಯಾಲೆಟ್ ಇಲ್ಲಿವರೆಗೂ 11,148 ಪೋಸ್ಟಲ್ ಬ್ಯಾಲೆಟ್ ಇದೆ. ಮತ್ತು ನಾವು ಬೆಳಗ್ಗೆ 8 ಗಂಟೆವರೆಗೂ ಬಂದಿರೋ ಎಲ್ಲ ಪೋಸ್ಟಲ್ ಬ್ಯಾಲೆಟನ್ನು ಕೂಡ ನಾವು ಅದನ್ನು ಕೂಡ ತಗೋತೀವಿ. ಸೊ ಇನ್ನೂ ಸ್ವಲ್ಪ ಸಂಖ್ಯೆ ಹೆಚ್ಚು, ಇನ್ನೊಂದು 200-300 ಜಾಸ್ತಿನೂ ಆಗಬಹುದು ಸಂಖ್ಯೆ. ಸೊ 8 ನಾವು ಮತ ಎಣಿಕೆ ರೂಮುಗಳನ್ನು ನಾವು ಮಾಡ್ಕೊಂಡಿದ್ದೇವೆ EVM ಎಣಿಕೆಗೆ. ಮತ್ತು ಪೋಸ್ಟಲ್ ಬ್ಯಾಲೆಟ್ ನಮ್ಮದು 11,000 ಈಗಾಗಲೇ 148 ಆಗಿರೋದ್ರಿಂದ 2 ಹೆಚ್ಚುವರಿ ನಾವು ಮತ ಎಣಿಕೆ ಕೇಂದ್ರ ನಾವು ಮಾಡಿದ್ದೇವೆ. ಅದರಲ್ಲಿ ಒಟ್ಟು ನಾವು ಚುನಾವಣಾ ಆಯೋಗದಿಂದ 18 ಟೇಬಲ್ಗೆ ನಾವು ಪರ್ಮಿಷನನ್ನು ತೆಗೆದು ನಾವು ಬಂದೋಬಸ್ತ್ ನಾವು 2 ಭಾಗದಲ್ಲಿ ನಾವು ಮಾಡಿದ್ವಿ. ಒಂದು ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ, ಮತ್ತು ಇನ್ನೊಂದು ಸಿಟಿನಲ್ಲಿ ಒಂದು ಬಂದೋಬಸ್ತ್ ರೆಡಿ ಮಾಡಿದ್ವಿ. ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಇಲ್ಲಿ 2 DCP ಇರ್ತಾರೆ, ಒಬ್ರು ಹೊರಗಡೆ ಇನ್ಚಾರ್ಜ್ ಇರ್ತಾರೆ, ಮತ್ತೆ ಇನ್ನೊಬ್ರು DCP ಹೊರಗಡೆ ಇನ್ಚಾರ್ಜ್ ಇರ್ತಾರೆ. ಅವ್ರ ಜೊತೆಗೆ 8 ACP ಇರ್ತಾರೆ, ಮತ್ತೆ 13 ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮತ್ತೆ 21 ಸಬ್ ಇನ್ಸ್ಪೆಕ್ಟರ್ಸ್ ಇರ್ತಾರೆ, ಮತ್ತೆ ಟೋಟಲ್ 463 HCPC ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ ಕೌಂಟಿಂಗ್ ಸೆಂಟರ್ ಸುತ್ತಮುತ್ತ ಇರ್ತಾರೆ. ಈ ಅಲ್ಲದೆ ಮತ್ತೆ ನಾವು ಸಿಟಿದಲ್ಲಿ ನಾವು ಕೆಲವು ಸೆನ್ಸಿಟಿವ್ ಪಾಯಿಂಟ್ಸ್ ನಾವು ಐಡೆಂಟಿಫೈ ಮಾಡಿದ್ವಿ. ಸೊ ಈ ತರ ನಾವು 105 ಸೆನ್ಸಿಟಿವ್ ಪಾಯಿಂಟ್ಸ್ ಐಡೆಂಟಿಫೈ ಮಾಡಿದ್ವಿ. ಈ ಜಾಗದಲ್ಲಿ ನಾವು ಬೆಳಗ್ಗೆಯಿಂದ ನಾವು ಬಂದೋಬಸ್ತ್ ನಾವು ಶುರು ಮಾಡ್ತೀವಿ. ಸೊ ಬೆಳಗ್ಗೆಯಿಂದ ಆ ಜಾಗದಲ್ಲಿ ನಮ್ಮ ಪೊಲೀಸ್ ಸ್ಟಾಫ್ ಇರ್ತಾರೆ ಟಿಲ್ ಕ್ಲೋಸಿಂಗ್ ಟೈಮ್. ಮತ್ತೆ ನಮಗೆ ಈಗ 5 KSRP ಪ್ಲಟೂನ್ ಈಗ ಸ್ಯಾಂಕ್ಷನ್ ಆಗಿದೆ ಬ್ಯಾಂಗ್ಳೂರ್ ಇಂದ, ಮತ್ತೆ 300 ಹೋಮ್ ಗಾರ್ಡ್ಸ್ ಕೂಡ ನಮಗೆ ಈಗ ಸ್ಯಾಂಕ್ಷನ್ ಆಗಿದೆ. ಮತ್ತೆ ಕಲಬುರಗಿ ಡಿಸ್ಟ್ರಿಕ್ಟ್ ಇಂದ ಕೂಡ ನಮಗೆ 100 HCPC, 2 ಇನ್ಸ್ಪೆಕ್ಟರ್, 4 ಸಬ್ ಇನ್ಸ್ಪೆಕ್ಟರ್, ಮತ್ತೆ 10 ESI ಅವರು ನಮಗೆ ಕೊಟ್ಟಿದ್ದಾರೆ. ಸೊ ನಾವು ಎಲ್ಲ ಕರೆಕ್ಟ್ ಪ್ಲಾನಿಂಗ್ ಮಾಡ್ಕೊಂಡಿದ್ವಿ. ಮತ್ತೆ ಈ ಜೊತೆಗೆ ವಿ ಹ್ಯಾವ್ ಆಲ್ಸೋ ಪುಟ್ CCTV ಕ್ಯಾಮ್ರಾಸ್. ಈಗ ಈ ಏರಿಯಾ ಈಗ ಹೊರಗಡೆ ಕೌಂಟಿಂಗ್ ಏರಿಯಾದಲ್ಲಿ ಕೂಡ ನಾವು CCTV ನಾವು ಹಚ್ಚಿದ್ದೀವಿ. ಮತ್ತೆ ಸೆನ್ಸಿಟಿವ್ ಜಾಗದಲ್ಲಿ ಕೂಡ ನಾವು CCTV ಕ್ಯಾಮ್ರಾ ನಾವು ಇನ್ಸ್ಟಾಲ್ ಮಾಡ್ತಾ ಇದ್ವಿ. ಈಗ ಇನ್ಸ್ಟಾಲೇಷನ್ ನಡೀತಾ ಇದೆ. ಸೊ ಟೋಟಲ್ ಸಿಟಿನಲ್ಲಿ ಅರೌಂಡ್ 300 ಪ್ಲೇಸಸ್ ನಾವು CCTV ಕ್ಯಾಮ್ರಾಯಿಂದ ನಾವು ಕವರ್ ಮಾಡ್ತೀವಿ. ಡ್ರೋನ್ಸ್ ಕೂಡ ನಮ್ಮ ಹತ್ರ ಈಗ 4 ಡ್ರೋನ್ಸ್ ಇದಾವೆ. ಸೊ ಇಲ್ಲಿ ಕೌಂಟಿಂಗ್ ಸೆಂಟರ್ದಲ್ಲಿ